ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಲಾಂಗ್ ಚೀಫಾನ ಹಗ್ ಮಾಡ್ಕೊಂಡಿರ್ತಾನೆ. ಸೀನ್ ರೊಮ್ಯಾಂಟಿಕ್ ಆಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಲಿಯೋಜಿನ್ ಬಂದು ಮುಲಾಂಗ್ನ ಅವನ ಜೊತೆ ಕರ್ಕೊಂಡು ಹೋಗ್ತಾನೆ. ರಾತ್ರಿ ಆಗಿರುತ್ತೆ. ಚೀಫಾ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದು ಮುಲಾಂಗ್ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅವಳನ್ನ ನೋಡಿ ಉಲ್ಫ್ ಕಿಂಗ್ಗೆ ಶಾಕ್ ಆಗುತ್ತೆ. ಇವಳು ಯಾಕೆ ಈ ರೀತಿ ನಡ್ಕೋತಿದ್ದಾಳೆ ಅಂತ. ಮುಲಾಂಗ್ಗೆ ಕುಡಿಯೋದಿಕ್ಕೆ ಡ್ರಿಂಕ್ ಕೊಡ್ತಾಳೆ. ಮುಲಾಂಗ್ ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಚೀಫಾ ಅವಳ ಹಠನ ಬಿಡ್ದಲೆ ಕುಡಿಯೋದಿಕ್ಕೆ ಹೇಳ್ತಾಳೆ. ಆಗ ಇಬ್ರು ಕೂಡ ಜೊತೆಲಿ ರಾಕ್ ಪೇಪರ್ ಸೀಸನ್ ಆಟನ ಶುರು ಮಾಡ್ತಾರೆ. ಮುಲಾಂಗ್ ಪ್ರತಿ ಸಾರಿ ಆಟ ಆಡ್ಬೇಕಾದ್ರೂ ಕೂಡ ಚೀಫಾ ಮೂಮೆಂಟ್ಸ್ ನ ಸ್ಲೋ ಮಾಡ್ಕೊಂಡು ನೋಡ್ತಾ ಆಟದಲ್ಲಿ ಅವನೇ ವಿನ್ ಆಗ್ತಿರ್ತಾನೆ. ಚೀಫಾ ಸೋಲ್ತಿರ್ತಾಳೆ. ಚೀಫಾ ಎಷ್ಟು ಸಾರಿ ಸೋಲ್ತಾಳೋ ಅಷ್ಟು ಸಾರಿ ಅವಳು ಡ್ರಿಂಕ್ ಮಾಡ್ಬೇಕಾಗಿರುತ್ತೆ. ಪೂರ್ತಿ ಔಟ್ ಆಫ್ ಕಂಟ್ರೋಲ್ ಆಗಿರ್ತಾಳೆ. ಅಳೋದಿಕ್ಕೆ ಶುರು ಮಾಡ್ತಾಳೆ. ಪ್ಲೀಸ್ ನಾನು ನಮ್ಮ ಮನೆಗೆ ಕಳಿಸ್ಬಿಡು ಅಂತ. ಮುಲಾಂಗ್ಗೆ ಅವಳನ್ನ ನೋಡಿ ಬೇಜಾರಾಗತ್ತೆ. ಅವನು ಹೇಳ್ತಾನೆ, ನೀನು ಏನ್ ವಿಶ್ ಬೇಕಾದ್ರೂ ಕೇಳು, ನಾನು ಅದನ್ನ ಪೂರ್ತಿ ಮಾಡ್ತೀನಿ. ಆದ್ರೆ ಈ ವಿಷಯನ ನನ್ನ ಕೈಲಿ ಪೂರ್ತಿ ಮಾಡೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅಳ್ತಾ ಅಳ್ತಾ ಮುಲಾಂಗ್ ಮೇಲೆ ಬಿದ್ದೋಗ್ತಾಳೆ. ಅದರಿಂದ ಮುಲಾಂಗ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಅವನ ಹಾರ್ಟ್ ಬೀಟ್ ಜೋರಾಗಿ ಒಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಚೀಫಾಗೆ ಪ್ರಜ್ಞೆ ಬರುತ್ತೆ. ಕಣ್ ಬಿಟ್ಟು ನೋಡಿ ಮುಲಾಂಗ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವಳು ಅನ್ಕೊಂಡಿರ್ತಾಳೆ ಮುಲಾಂಗ್ ಅವಳ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಅಂತ. ಆಮೇಲೆ ಅವಳಿಗೆ ರಿಯಲೈಸ್ ಆಗುತ್ತೆ ಇದರಲ್ಲಿ ಮುಲಾಂಗ್ ಯಾವುದೇ ತಪ್ಪು ಕೂಡ ಇಲ್ಲ ಅಂತ. ಅವನತ್ರ ಸಾರಿ ಕೂಡ ಕೇಳ್ತಾಳೆ. ಮುಲಾಂಗ್ ಜೋರಾಗಿ ಕಿರ್ಚುತ್ತಾ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಚೀಫಾ ಅವನನ್ನ ನೋಡಿ ಭಯ ಪಡ್ತಾ ಆಚೆಗೆ ಉಡ್ಕೊಂಡ್ ಬರ್ತಾಳೆ. ಆ ಸಮಯದಲ್ಲಿ ಚೀಫಾನ ಫಾಲೋ ಮಾಡ್ತಿರ್ತಾಳಲ್ವಾ, ಆ ಹುಡುಗಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಮುಲಾಂಗು ಕೂಡ ಗೊತ್ತಾಗುತ್ತೆ ಚೀಫಾ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ. ಬೇಗನೆ ಬಂದು ಅವನ್ ಫ್ಯೂಚರ್ ವೈಫ್ ನ ಕಾಪಾಡ್ತಾನೆ. ಆ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಮುಲಾಂಗ್ ರಾತ್ರಿ ಸಮಯದಲ್ಲಿ ಮೂನ್ ಮುಂದೆ ಬಂದಿರೋದ್ರಿಂದ ಅವನ ಆರೋಗ್ಯ ತುಂಬಾನೇ ಹಾಳಾಗ್ತಿರುತ್ತೆ. ಕೆಳಗಡೆ ಕೂತ್ಕೊಂಡು ಚೀಫಾನ ಅಲ್ಲಿಂದ ಹೋಗೋದಕ್ಕೆ ಹೇಳ್ತಾನೆ. ಆದ್ರೆ ಚೀಫಾಗೆ ಮುಲಾಂಗ್ ಬಗ್ಗೆ ಚಿಂತೆ ಆಗ್ತಿರುತ್ತೆ. ಕಿಂಗ್ ನ ಮಾತಾಡ್ಸೋದಿಕ್ಕೆ ಶುರು ಮಾಡ್ತಾಳೆ. ಮುಲಾಂಗ್ ತಕ್ಷಣ ಹಿಂದೆ ತಿರ್ಗಿ ಚೀಫಾ ಕತ್ತನ್ನ ಇಟ್ಕೋತಾನೆ. ಸಮಯಕ್ಕೆ ಸರಿಯಾಗಿ ಲಿಯೋಜಿನ್ ಬಂದು ಕಿಂಗ್ ನ ಅವನ ಜೊತೆ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಮುಲಾಂಗ್ ಸರಿ ಹೋಗ್ತಾನೆ. ಅವನ್ಗೆ ಎರಡು ಚಿಂತೆ ಕಾಡ್ತಾ ಇರುತ್ತೆ. ಆ ಹುಡುಗಿ ಯಾರು, ಅವಳ್ಯಾಕೆ ಚೀಫಾನ ಸಾಯಿಸೋದಿಕ್ಕೆ ಅಂತ ಬಂದಿದ್ಲು, ನಾನ್ ಅದ್ಹೇಗೆ ಚೀಫಾ ಕತ್ತನ್ನ ಇಟ್ಕೊಂಡಿದ್ದೆ, ನಾನು ಅವಳ ಜೊತೆ ಆ ರೀತಿ ನಡ್ಕೋಬೇಕಾದ್ರೆ ನನಗೆ ಪ್ರಜ್ಞೆ ಇರಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ನೆಕ್ಸ್ಟ್ ಡೇ ಅವ್ನ ಡೇ ಫಾರ್ಮ್ ಅಲ್ಲಿ ಚೀಫಾನ ನೋಡೋದಿಕ್ಕೆ ಅಂತ ಬಂದಿರ್ತಾಳೆ. ಅವಳು ಮಲ್ಕೊಂಡಿರ್ತಾಳೆ. ಈ ರೀತಿ ಮಲಗಿರೋದನ್ನ ನೋಡಿ ಮುಲಾಂಗ್ಗೆ ನರ್ವಸ್ ಆಗುತ್ತೆ. ತಕ್ಷಣ ಹಿಂದೆ ತಿರುಗಿ ಹೇಳ್ತಾನೆ, ಪ್ರಿನ್ಸಸ್ ನೀವು ಈ ರೀತಿ ಎಲ್ಲ ಮಲ್ಕೋಬಾರ್ದು, ಬೇಗ ಎದ್ದೇಳಿ ಅಂತ. ಚೀಫಾ ಎದ್ ಬಂದು ರಾತ್ರಿ ಅವಳ ಮೇಲೆ ಹೇಗ್ ಅಟ್ಯಾಕ್ ಆಯ್ತು ಅನ್ನೋದನ್ನ ಮುಲಾಂಗ್ಗೆ ಹೇಳ್ತಾ ಇದ್ರೆ ಅವ್ನ್ ಪೂರ್ತಿ ಗಮನ ಮಾತ್ರ ಚೀಫಾ ನೆಕ್ ಮೇಲೆ ಇರುತ್ತೆ. ಅವಳ ಕತ್ ಮೇಲೆ ಮಾರ್ಕ್ ಆಗಿರುತ್ತೆ. ಅವಳನ್ನ ಕೂರಿಸ್ಕೊಂಡು ಅವಳ ನೆಕ್ಗೆ ಔಷಧಿ ಹಚ್ಚುತ್ತಾ ಇದ್ರೆ ಚೀಫಾ ಮುಲಾಂಗ್ನ ನೋಡ್ತಾ ಮನಸ್ಸಿನಲ್ಲೇ ಮಾತಾಡ್ತಿರ್ತಾಳೆ. ಇವನನ್ನ ಹತ್ರದಿಂದ ನೋಡಿದ್ರೆ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾನೆ, ಇವನಾದ್ರೂ ಕಿಂಗ್ ಆಗ್ಬಾರ್ದಿತ್ತ ಅಂತ ಹೇಳಿ ಮನಸ್ಸಿನಲ್ಲೇ ಮಾತಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮುಲಾಂಗ್ ಲಿಯೋಜಿನ್ಗೆ ಹೇಳ್ತಾನೆ, ಚೀಫಾ ಸೇಫ್ ಆಗಿಲ್ಲ, ಅವಳ ಬಾಡಿನಲ್ಲಿ ಪವರ್ ಬಾಲ್ ಇದೆ, ಅದು ಅವಳ ಬಾಡಿನಲ್ಲಿ ಇರೋವರೆಗೂ ಈ ರೀತಿ ಅಟ್ಯಾಕ್ ಆಗ್ತಾನೆ ಇರುತ್ತೆ. ಅದರಿಂದ ನಾನು ಅವಳನ್ನ ಬೇಗನೆ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ, ಅವಳಿಗೆ ಪ್ರಪೋಸ್ ಮಾಡ್ಬೇಕು, ಯಾಕಂದ್ರೆ ಅವಳನ್ನ ಇಂಪ್ರೆಸ್ ಮಾಡೋದಿಕ್ಕೆ. ನನ್ಗೆ ಫೋರ್ಸ್ಫುಲಿ ಅವಳನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಆಂಕ್ಷಿ ಚೀಫಾಗೆ ಗುಡ್ ನ್ಯೂಸ್ ಹೇಳ್ತಾಳೆ, ಕಿಂಗ್ ನಿಮ್ಮನ್ನ ಇನ್ನು 6 ದಿವಸದಲ್ಲಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಆ ಗುಡ್ ನ್ಯೂಸ್ನ ಕೇಳ್ತಿದ್ದಾಗೆ ಚೀಫಾಗೆ ಶಾಕ್ ಆಗುತ್ತೆ. ನನ್ನ ಪ್ಲ್ಯಾನ್ನ ಬೇಗನೆ ರೆಡಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮುಲಾಂಗ್ ಚೀಫಾಗಾಗಿ ಜ್ಯುವೆಲರಿ ಕಳಿಸಿರ್ತಾನೆ. ಆದರೆ ಅದ್ಯಾವುದು ಕೂಡ ಅವಳಿಗೆ ಇಷ್ಟ ಆಗೋದಿಲ್ಲ. ಲಿಯೋಜಿನ್ಗೆ ಹೇಳ್ತಾಳೆ, ಇದನ್ನೆಲ್ಲ ತಗೊಂಡೋಗಿ ನಿಮ್ಮ ಕಿಂಗ್ಗೆ ವಾಪಸ್ ಕೊಡಿ ಅಂತ. ಇದನ್ನೆಲ್ಲ ನೋಡಿ ಕಮಾಂಡರ್ಗೆ ಜಲಸಿ ಆಗ್ತಿರುತ್ತೆ. ಅವಳು ಹೇಳ್ತಾಳೆ, ಈ ಹುಡುಗಿಯಿಂದಾಗಿ ಕಿಂಗ್ ಎಷ್ಟು ಹುಚ್ಚಾಗಿದ್ದಾರೆ ನೋಡಿ ಅಂತ. ಚೀಫಾ ಮುಲಾಂಗ್ ಹತ್ರ ಬಂದು ಹೇಳ್ತಾಳೆ, ಜ್ಯುವೆಲರಿನ ಕಳ್ಸಿದ್ರೆ ಅದ್ರ ಮೇಲೆ ಇಂಪ್ರೆಸ್ ಆಗಿ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ, ನಾ ನಿಮ್ಮನ್ನ ಮದ್ವೆ ಆಗೋದಿಲ್ಲ. ಆಗ ಮುಲಾಂಗ್ ಹೇಳ್ತಾನೆ, ಇಡೀ ಪ್ರಪಂಚನೇ ನನ್ನ ವಿರುದ್ಧ ಆದ್ರೂ ನಾನ್ ನಿನ್ನನ್ನೇ ಮದ್ವೆ ಆಗೋದು. ಆಗ ಚೀಫಾ ಈ ರೀತಿ ತೋರಿಸಿ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಮುಲಾಂಗಾಗಿ ಊಟನ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾಳೆ. ಯಾಕಂದ್ರೆ ಅವಳು ಕಿಂಗ್ಗೆ ವೈಫ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ತೋರ್ಸೋದಿಕ್ಕೆ. ಮುಲಾಂಗ್ ಅದನ್ನ ಟೇಸ್ಟ್ ಮಾಡ್ತಿದ್ದಾಗೆ ಅವನಿಗೆ ಗೊತ್ತಾಗುತ್ತೆ ಚೀಫಾ ಬೇಕು ಅಂತ
ಗೊತ್ತೇ ಈ ರೀತಿ ಊಟನ ಪ್ರಿಪೇರ್ ಮಾಡಿದಾಳೆ ಅಂತ. ಯಾಕಂದ್ರೆ ಅದು ಸ್ವಲ್ಪ ಕೂಡ ಚೆನ್ನಾಗಿರೋದಿಲ್ಲ. ಮುಲಾಂಗೆ ಗೊತ್ತಿರುತ್ತೆ ಹುಡುಗಿರ್ಗೆ ಅಡಿಗೆ ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಕೋಪ ಮಾಡ್ಕೋತಾರೆ ಅಂತ. ಅದರಿಂದ ಫೋರ್ಸ್ಫುಲಿ ಊಟನೆಲ್ಲ ಅವನೇ ತಿನ್ಕೋತಾನೆ. ಅವನ್ ಊಟ ಮಾಡ್ತಿರೋದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಇದ್ದಕ್ಕಿದ್ದಾಗೆ ಅವನ ಆರೋಗ್ಯ ಹಾಳಾಗುತ್ತೆ. ಅವನ ಕಣ್ಣೆಲ್ಲ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಚೀಫಾನ ಅವನ ಹತ್ರ ಎಳ್ಕೊಂಡು ಕೇಳ್ತಾನೆ, ಊಟಕ್ಕೆ ನೀನು ಏನ್ ಮಿಕ್ಸ್ ಮಾಡಿದ್ಯಾ? ನನ್ಗೆ ಹೇಗೇಗೋ ಆಗ್ತಿದೆ. ಆಗ ಚೀಫಾ ಅನ್ಕೋತಾಳೆ, ನನ್ ಜೊತೆ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಆಡ್ತಿದ್ದಾನೆ ಅಂತ ಹೇಳಿ ಮುಲಾಂಗ್ ಕೆನ್ನೆಗೆ ಹೊಡೆದು ಅಲ್ಲಿಂದ ಹೊರಟೋಗ್ತಾಳೆ. ಮುಲಾಂಗ್ ಆರೋಗ್ಯ ನಿಜವಾಗ್ಲೂ ಹಾಳಾಗಿರುತ್ತೆ. ಅವನ್ ಪವರ್ ನ ಯೂಸ್ ಮಾಡ್ಕೊಂಡು ಸರಿ ಮಾಡ್ಕೋತಾನೆ. ನೆಕ್ಸ್ಟ್ ಡೇ ಚೀಫಾ ಒಬ್ಬ ಶೆಫ್ ಲೇಡಿ ಹತ್ರ ಒಂದು ಚೀಟಿನ ಕೊಟ್ಟು ಕೇಳ್ತಾಳೆ, ಈ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಅಡಿಗೆ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಆಗ ಆ ಲೇಡಿ ಹೇಳ್ತಾರೆ, ಇದ್ರಲ್ಲಿರೋ ವೆಜಿಟೇಬಲ್ ನ ಅಡಿಗೆಗೆ ಬಳಸಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ. ಆಗ ಚೀಫಾಗೆ ಅರ್ಥ ಆಗುತ್ತೆ, ಮುಲಾಂಗ್ ಅವಳ ಜೊತೆ ತಪ್ಪಾಗಿ ನಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿಲ್ಲ, ಬದಲಾಗಿ ಅವನ ಆರೋಗ್ಯ ನಿಜವಾಗ್ಲೂ ಹಾಳಾಗಿದೆ ಅಂತ. ಮುಲಾಂಗ್ ಹತ್ರ ಬಂದು ಅವಳು ಮಾಡಿದ ತಪ್ಪಿಗೆ ಮನಸ್ಸಿಂದ ಸಾರಿ ಕೇಳ್ತಾಳೆ. ಮುಲಾಂಗ್ ಕೂಡ ಅವಳನ್ನ ಕ್ಷಮಿಸ್ತಾನೆ. ಮತ್ತೊಂದ್ ಕಡೆ ಮುಲಾಂಗ್ ತಮ್ಮನ್ನ ನೋಡ್ತೀವಿ. ಕೆಲವೊಂದು ರೀಸನ್ ಇಂದ ಅವನನ್ನ ಬಂಧಿಸಿಟ್ಟಿರ್ತಾನೆ. ಮುಲಾಂಗ್ ಕಿಂಗ್ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾನೆ. ಆ ವ್ಯಕ್ತಿ ಅವನ ಹತ್ರ ಇದ್ದ ಒಂದು ಚೀಟಿನ ಅವನಿಗೆ ಕೊಡ್ತಾನೆ. ಆ ಚೀಟಿ ಮುಲಾಂಗ್ ಶತ್ರು ಕಡೆಯಿಂದ ಬಂದಿರುತ್ತೆ. ಆ ಚೀಟಿನ ನೋಡಿ ಅವನಿಗೆ ಖುಷಿ ಆಗುತ್ತೆ. ಇವನ ಹೆಸರು ಜಿಯಾಂಗ್. ಮುಲಾಂಗ್ ಏನೇನೋ ಕೆಲಸ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಆ ವ್ಯಕ್ತಿ ಬಂದು ಹೇಳ್ತಾನೆ, ನಿಮ್ ತಮ್ಮ ಸ್ವಲ್ಪ ದಿವಸದಲ್ಲೇ ಸಾಯ್ತಾರೆ ಅಂತ. ಮುಲಾಂಗ್ ಜಿಯಾಂಗ್ ನ ನೋಡೋದಿಕ್ಕೆ ಅಂತ ಬರ್ತಾನೆ. ಆಗ ಅವನು ಹೇಳ್ತಾನೆ, ಅಣ್ಣ ನೀವು ನನ್ನನ್ನ ಇಲ್ಲೂ ಕೂಡ ಕ್ಷಮಿಸೋದಿಲ್ವಾ? ನಾನು ಬದಲಾಗಿದ್ದೀನಿ ಅಂತಾನೆ. ಅದನ್ನ ನಂಬಿ ಜಿಯಾಂಗ್ ನ ಬಿಡುಗಡೆ ಮಾಡೋದಿಕ್ಕೆ ಹೇಳಿ ಮುಲಾಂಗ್ ಅಲ್ಲಿಂದ ಹೋಗ್ತಾನೆ. ಜಿಯಾಂಗ್ ಮುಲಾಂಗ್ ಹೋಗ್ತಿರೋದನ್ನ ನೋಡಿ ಒಂದ್ ರೀತಿ ನಗ್ತಿರ್ತಾನೆ. ಶತ್ರುಗಳ ಜೊತೆ ಸೇರ್ಕೊಂಡು ಮುಂದೆ ಏನ್ ಮಾಡ್ತಾನೆ ಅಂತ ನೋಡ್ಬೇಕಾಗುತ್ತೆ. ಚೀಫಾ ವಾಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಜಿಯಾಂಗ್ ಬಂದು ಹೇಳ್ತಾನೆ, ನನ್ಗೆ ಬೇರೆ ಯಾರು ಕೂಡ ಫ್ರೆಂಡ್ಸ್ ಇಲ್ಲ, ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಬಹುದಾ ಅಂತ. ಅದಕ್ಕೆ ಚೀಫಾ ಕೂಡ ಒಪ್ಕೋತಾಳೆ. ಚೀಫಾ ಜೊತೆ ಹೇಗಾದ್ರೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಚೀಫಾ ಅವಳ ರೂಮ್ಗೆ ವಾಪಸ್ ಬಂದು ಇವತ್ತಿನ ದಿವಸ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತಾಳೆ. ಅವಳು ಹೊಸ ಫ್ರೆಂಡ್ಸ್ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ಹೇಳ್ತಾಳೆ. ಮುಲಾಂಗ್ ಅವನ ಹೆಸರೇನು ಅಂತ ಕೇಳ್ತಾಳೆ. ಆದ್ರೆ ಚೀಫಾ ಹೇಳೋದಿಲ್ಲ. ಅವನಿಗೆ ತಿನ್ನೋದಿಕ್ಕೆ ಹಣ್ಣನ್ನ ಕೊಡೋದಿಕ್ಕೆ ಹೋಗ್ತಾಳೆ. ಆದ್ರೆ ಅದು ಮುಲಾಂಗ್ಗೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಅವನ ಅದನ್ನ ಬೇಡ ಅಂತ ಹೇಳಿ ಹಿಂದೆ ಹೋಗ್ತಾ ಇದ್ರೆ ಚೀಫಾ ಅವನ ಹತ್ರನೇ ಹೋಗ್ತಿರ್ತಾಳೆ. ಮುಲಾಂಗ್ ಸ್ಕಿಪ್ ಆಗಿ ಕೆಳಗಡೆ ಬೀಳ್ತಾನೆ. ಚೀಫಾ ಕೂಡ ಅವನ ಮೇಲೆ ಬಿದ್ದು ಮೊದಲನೇ ಕಿಸ್ ನ ಕೊಡ್ತಾಳೆ. ಮುಲಾಂಗ್ ಆಡ್ಬಿಟ್ಟು ತುಂಬಾ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅವನಿಗೆ ನರ್ವಸ್ ಆಗುತ್ತೆ. ಅಲ್ಲಿಂದ ಬೇಗನೆ ಎದ್ದು ಹೊರಟೋಗ್ತಾನೆ. ಚೀಫಾ ಕೂಡ ಶಾಕ್ ಅಲ್ಲಿರ್ತಾಳೆ. ಮುಲಾಂಗ್ ಲಿಯೋಜಿನ್ ಹತ್ರ ಬಂದು ಎಲ್ಲ ವಿಷಯನೂ ಹೇಳ್ತಾನೆ. ಚೀಫಾ ನನಗೆ ಮೊದಲನೇ ಕಿಸ್ ಕೊಟ್ಲು. ನನ್ಗೆ ಹೇಗೆ ಅನ್ನಿಸ್ತು ಅಂದ್ರೆ ಸಮಯ ಒಂದ್ಸಾರಿ ನಿಂತೋಗಿದೆ ಅಂತ. ನನ್ಗೆ ಹೇಗೆ ಅನ್ನಿಸ್ತಿದೆ ಅಂದ್ರೆ ನಿಜವಾಗ್ಲೂ ನನ್ಗೆ ಚೀಫಾ ಮೇಲೆ ರಿಯಲ್ ಆಗಿ ಲವ್ ಆಗಿದೆ ಅಂತ. ಅದನ್ನ ಕೇಳಿ ಲಿಯೋಜಿನ್ಗೂ ಕೂಡ ಖುಷಿಯಾಗುತ್ತೆ. ಮೊದಲನೇ ಸಾರಿ ನಮ್ ಕಿಂಗ್ಗೆ ಒಬ್ಬ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ. ಮುಲಾಂಗ್ ಚೀಫಾನ ನೆನಪು ಮಾಡ್ಕೊಂಡು ಸ್ಮೈಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಲಿಯೋಜಿನ್ ಚೀಫಾಗೆ ಕಿಂಗ್ ವಿರುದ್ಧ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾನೆ. ವುಲ್ಫ್ ಕಿಂಗ್ ದಾಶಿಯ ಸ್ಟೇಟ್ ನ ಜನಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಇದ್ರ ಬಗ್ಗೆ ನೀನ್ ಅವನ ಹತ್ರ ಮಾತಾಡು, ಆಮೇಲೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಇನ್ನು ಒಳ್ಳೆ ರೀತಿ ಪ್ಲಾನ್ ಮಾಡಬಹುದು ಅಂತ ಲಿಯೋಜಿನ್ ಹೇಳ್ದಾಗೆ ಚೀಫಾ ಮುಲಾಂಗ್ ಹತ್ರ ಬಂದು ದಾಶಿಯ ಸ್ಟೇಟ್ ಜನಗಳನ್ನ ಅವಳಿಗೆ ತೋರ್ಸೋದಿಕ್ಕೆ ಕೇಳ್ತಾಳೆ. ಮುಲಾಂಗ್ ಅವಳ ಮಾತಿಗೆ ಒಪ್ಕೋತಾನೆ. ಆದ್ರೆ ಲಿಯೋಜಿನ್ ಇದಕ್ಕೆ ಒಪ್ಕೋಬೇಡ ಅಂತ ಹೇಳ್ತಾನೆ. ಮುಲಾಂಗ್ಗೆ ಚೀಫಾ ಖುಷಿ ಮಾತ್ರ ಕಾಣಿಸ್ತಾ ಇರುತ್ತೆ. ಸಮಯ ನೋಡ್ಕೊಂಡು ದಾಶಿಯ ಸಿಟಿಗೆ ಬರ್ತಾರೆ. ಸ್ವಲ್ಪ ಮುಂದೆ ಬರ್ತಿದ್ದಾಗೆ ದಾಶಿಯ ಸ್ಟೇಟ್ ನ ಸೇನಾಪತಿಗಳು ಕೂತಿರೋದನ್ನ ನೋಡಿ ಅವ್ರ ಪ್ರಜ್ಞೆನ ತಪ್ಪಿಸ್ತಾರೆ. ಬೀಚ್ ಸಿಟಿಗೆ ಕರ್ಕೊಂಡ್ ಬಂದು ಬಿಟ್ಟಿರ್ತಾರೆ. ಅವ್ರಿಗೆ ಪ್ರಜ್ಞೆ ಬಂದಾಗ ಕನ್ಫ್ಯೂಸ್ ಆಗುತ್ತೆ, ನಾವು ಎಲ್ಲಿದ್ದೀವಿ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಬೀಚ್ ಸಿಟಿ ಸೈನಿಕರು ಅವರನ್ನ ಪ್ಯಾಲೇಸ್ಗೆ ಕರ್ಕೊಂಡ್ ಬರ್ತಾರೆ. ಚೀಫಾ ಸೇನಾಪತಿನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಸೇನಾಪತಿ ಹೇಳ್ತಾರೆ, ಪ್ರಿನ್ಸಸ್ ನಾವು ನಿಮ್ಮನ್ನ ತುಂಬಾನೇ ಹುಡುಕಿದ್ವಿ, ಈಗ ನೀವು ನಮ್ಮ ಮುಂದೆ ಇದ್ದೀರಾ, ಬನ್ನಿ ನಾವು ಹೋಗೋಣ ಅಂತ ಹೇಳ್ತಾನೆ. ಆಗ ಮುಲಾಂಗ್ ಹೇಳ್ತಾನೆ, ನೀನ್ ಬೇಕಾದ್ರೆ ಹೋಗಬಹುದು, ಆದ್ರೆ ಚೀಫಾ ಎಲ್ಲಿಗೂ ಕೂಡ ಬರೋದಿಲ್ಲ. ಅಲ್ಲೇ ಇದ್ದ ಚೀಫಾ ಫ್ಯಾನ್ಸಿ ಮುಲಾಂಗ್ನ ನೋಡಿ ಅವನಿಗೂ ಕೂಡ ನೆನಪಾಗುತ್ತೆ, ಅವತ್ ರಾತ್ರಿ ನನ್ ಜೊತೆ ಫೈಟ್ ಮಾಡಿದ್ದು ಇವನೇ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಚೀಫಾ ಫ್ಯಾನ್ಸಿ ಸೇನಾಪತಿಗೆ ಹೇಳ್ತಾನೆ, ಚೀಫಾನ ಬೇಗ ಇಲ್ಲಿಂದ ಕರ್ಕೊಂಡೋಗ್ಬೇಕು,
ಹೋಗ್ಬೇಕು. ಈ ಕಿಂಗ್ ಒಬ್ಬ ಕಿಡ್ನಾಪರ್ ಚೀಫನ ಕಿಡ್ನಾಪ್ ಮಾಡಿ ಇಲ್ಲಿಗೆ ತಗೊಂಡ್ ಬಂದು ಇಟ್ಕೊಂಡಿದ್ದಾನೆ. ಸೇನಾಪತಿ ಕೂಡ ಅವನ್ ಮಾತ್ಗೆ ಒಪ್ಕೋತಾನೆ. ಚೀಫ ಒಬ್ಳೆ ಇರ್ಬೇಕಾದ್ರೆ ಅಲ್ಲಿಗೆ ಅವಳ ಫ್ಯಾನ್ಸಿ ಬರ್ತಾನೆ. ಅವನನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಅವಳು ಕೇಳ್ತಾಳೆ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಆಗ ಅವನು ಹೇಳ್ತಾನೆ, ನಾನ್ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ಅವತ್ತು ಪೂರ್ತಿ ಮಾಡಕ್ ಆಗದಿಲ್ಲ ಇರೋ ಕೆಲ್ಸನ ಇವಾಗ ಪೂರ್ತಿ ಮಾಡ್ತೀನಿ ಅಂತ ಹೇಳಿ ಚೀಫ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವೂಲ್ಫ್ ಕಿಂಗ್ ಬಂದು ಅವನನ್ನ ದೂರ ತಳ್ತಾನೆ. ಅವನಿಗೂ ಕೂಡ ನೆನಪಾಗುತ್ತೆ. ಚೀಫನ ಕರ್ಕೊಂಡ್ ಬರ್ಬೇಕಾದ್ರೆ ದಾಶಿಯಸ್ ಪ್ಯಾಲೇಸ್ ನಲ್ಲಿ ಇವನನ್ನ ನೋಡಿರ್ತಾನೆ. ಕಿಂಗ್ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಚೀಫ ಕೈಗೆ ಮುಲಾಂಗ್ ಔಷಧಿ ಹಚ್ಚುತ್ತಾ ಇದ್ರೆ ಅವನನ್ನ ನೋಡಿ ಅವಳು ಕೂಡ ಇಂಪ್ರೆಸ್ ಆಗ್ತಾಳೆ. ಮತ್ತೊಂದ್ ಕಡೆ ಚೀಫ ಫ್ಯಾನ್ಸಿನ ಜೈಲಿಗೆ ಹಾಕಿರ್ತಾರೆ. ಅಲ್ಲಿಗೆ ಸೇನಾಪತಿ ಬಂದು ನಿನ್ ನಿಜವಾದ ಮುಖ ನನ್ಗದೇ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಹೊಡಿತಾನೆ. ಮುಲಾಂಗ್ ಹತ್ರ ಬಂದು ಪ್ರಿನ್ಸಸ್ನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಚೀಫ ಮುಲಾಂಗ್ ಮಧ್ಯ ಮತ್ತೆ ಜಗಳ ಶುರುವಾಗುತ್ತೆ ಮದ್ವೆ ವಿಷಯಕ್ಕೆ. ಅವಳು ಹೇಳ್ತಾಳೆ, ಇದ್ ಯಾವ ರೀತಿ ಮದ್ವೆ, ನನ್ಗೇನು ಪ್ರಪೋಸೇ ಮಾಡಿಲ್ಲ. ಮುಲಾಂಗ್ ಶಾಂತ್ ರೀತಿ ನಿಂತ್ಕೊಂಡು ಅವಳ ಮಾತನ್ನೆಲ್ಲ ಕೇಳಿಸ್ಕೊಂಡು ಸ್ಮೈಲ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಚೀಫ ಕಣ್ಣಿಗೆ ಬಟ್ಟೆ ಕಟ್ಟಿ ಆಂಕ್ಷಿ ಲಿಯೋಜಿನ್ ಇಬ್ರು ಕೂಡ ಅವಳನ್ನ ಕರ್ಕೊಂಡ್ ಬಂದು ಒಂದು ಪ್ಲೇಸ್ ಅಲ್ಲಿ ಬಿಟ್ಟೋಗ್ತಾರೆ. ಅಲ್ಲಿಗೆ ಮುಲಾಂಗ್ ಬಂದು ಅವಳನ್ನ ಎತ್ಕೊಂಡು ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಇದನ್ನೆಲ್ಲ ನೋಡಿ ಚೀಫಾಗೆ ಸರ್ಪ್ರೈಸ್ ಆಗುತ್ತೆ. ಅಲ್ಲಿ ತುಂಬಾ ಹೂಗಳಿರುತ್ತೆ. ಆ ಜಾಗ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಫೈನಲಿ ಮುಲಾಂಗ್ ಚೀಫಾಗೆ ಪ್ರಪೋಸ್ ಮಾಡ್ತಾನೆ. ಅವ್ನ್ ಹೇಳ್ತಾನೆ, ನಾನು ಇಲ್ಲಿವರೆಗೂ ಯಾರ ಮುಂದೆಲೂ ಮಂಡಿ ಊರಿ ಕೂತಿಲ್ಲ. ಇವತ್ತು ನಿನ್ ಮುಂದೆ ಕೂತ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀನ್ ನನ್ನನ್ನ ಮದ್ವೆಯಾಗಿ ನನ್ನ ಹೆಂಡತಿ ಆಗ್ತೀಯ. ಆಗ ಚೀಫ ಆಗ್ತೀನಿ ಅಂತ ಹೇಳಿ ಅವನ ಕೈಲಿದ್ದ ಹೂ ಬೊಕ್ಕೆನ ಇಸ್ಕೋತಾಳೆ. ಮುಲಾಂಗೆ ತುಂಬಾನೇ ಸರ್ಪ್ರೈಸ್ ಆಗುತ್ತೆ. ನನ್ನ ನಿಜವಾದ ರೂಪನ ನೋಡು ಕೂಡ ಅವಳು ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ. ಮುಲಾಂಗ್ ಎಮೋಷನಲ್ ಆಗಿ ಚೀಫಾಗೆ ಥ್ಯಾಂಕ್ಸ್ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಲಾಂಗ್ ಅವನ ಡೇ ಫಾರ್ಮ್ ರೂಪದಲ್ಲಿ ಚೀಫನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾನೆ. ತುಂಬಾನೇ ಖುಷಿಯಾಗಿರ್ತಾನೆ. ಅವಳನ್ನ ಕೇಳ್ತಾನೆ, ನನಗೆ ಒಂದು ವಿಷಯ ಗೊತ್ತಾಯ್ತು. ವೂಲ್ಫ್ ಕಿಂಗ್ ನಿನಗೆ ಪ್ರಪೋಸ್ ಮಾಡಿದ್ರಂತೆ, ನೀನು ಕೂಡ ಅವ್ರ ಪ್ರೀತಿನ ಒಪ್ಕೊಂಡಿದ್ಯಂತೆ. ಆಗ ಚೀಫ ಹೇಳ್ತಾಳೆ, ಇದೆಲ್ಲ ಫೇಕು. ಆ ಕಿಂಗ್ ನಂಬಿಕೆ ಗಳಿಸೋದಕ್ಕೆ ನಾನ್ ಮಾಡ್ತಿರೋ ನಾಟಕ. ಸಮಯ ನೋಡ್ಕೊಂಡು ಇಲ್ಲಿಂದ ಹೊರಟೋಗ್ಬೇಕು. ಅವಳ ಮಾತನ್ನ ಕೇಳಿ ಮುಲಾಂಗ್ಗೆ ಶಾಕ್ ಆಗುತ್ತೆ. ಹಾಗೆ ಕೋಪ ಕೂಡ ಬರುತ್ತೆ. ನನ್ನ ಎಮೋಷನಲ್ ಜೊತೆ ಇವಳು ಆಟ ಆಡ್ತಿದ್ದಾಳ ಅಂತ ಅವ್ನ ರೂಮ್ ಬಂದು ಲಿಯೋಜಿನ್ಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾನೆ. ಪ್ರಿನ್ಸಸ್ಗೆ ಮತ್ತಷ್ಟು ಸೆಕ್ಯೂರಿಟಿನ ಟೈಟ್ ಮಾಡು, ಇಲ್ಲಿಂದ ತಪ್ಪಿಸ್ಕೊಂಡೋಗೋದಿಕ್ಕೆ ಅವರು ಟ್ರೈ ಕೂಡ ಮಾಡಬಾರ್ದು ಅಂತ ಹೇಳ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.